ನಮಸ್ಕಾರ. ಡೈನೋಸಾರ್ಗಳ ಅಳಿವು ಅಂತರಿಕ್ಷದಿಂದ ಬಂದ ಹಂತಕ ಇದು ಇಂದಿನ ನಮ್ಮ ವಿಷಯ. ಜಗತ್ತಿನಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಸಿಕ್ಕಿರುವ ಡೈನೋಸಾರ್ ಪಳೆಯುಳಿಕೆಗಳನ್ನು ಆಧುನಿಕ ವೈಜ್ಞಾನಿಕ ಮಾರ್ಗಗಳಿಂದ ಅಧ್ಯಯನ ಮಾಡಿದಂಥ ಜೀವವಿಜ್ಞಾನಿಗಳಿಗೆ ಪಕ್ಷಿ ರೂಪವನ್ನು ತಾಳದ ಎಲ್ಲ ಡೈನೋಸಾರ್ಗಳು 6.5 6.6 ಕೋಟಿ ವರ್ಷಗಳ ಹಿಂದೆಯೇ ಅಳಿದು ಹೋಗಿರೋದು ಖಚಿತವಾಗಿ ಗೊತ್ತಾಗಿತ್ತು. ಭೂಮಿಯ ಜೀವ ವಿಕಸನದಲ್ಲಿ ಕ್ರಿಟೇಷಿಯನ್ ಮತ್ತು ಪ್ಯಾಲಿಯೋಜಿನ್ ಅವಧಿಗಳ ಗಡಿಕಾಲದಲ್ಲಿ 6.6 ಕೋಟಿ ವರ್ಷಗಳ ಹಿಂದೆ ಜರುಗಿದ ಈ ಮಹಾವಿನಾಶ ಭೂಮಿಯ ಜೀವ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಬೃಹತ್ ತಿರುವುಗಳಲ್ಲಿ ಒಂದಾಗುತ್ತೆ. ಇದು ಮಹಾನ್ ತಿರುವು ಅನ್ನೋದು ಎಲ್ಲ ವಿಜ್ಞಾನಿಗಳ ಒಮ್ಮತ. ಭೂಮಿಯ ಮೇಲೆ ಎಲ್ಲ ಜೀವಿಗಳನ್ನು ಹೆದರಿಸಿ ಚಕ್ರವರ್ತಿಗಳಂತೆ ಮೆರೆದ ಭಾರಿ ಗಾತ್ರದ ಡೈನೋಸಾರ್ಗಳ ಅಳಿವಿಗೆ ಏನು ಕಾರಣ ಇರಬಹುದು ಅನ್ನೋದನ್ನು ವಿಜ್ಞಾನಿಗಳು ಹುಡುಕ್ತೊಡಗ್ತಾರೆ. ಡೈನೋಸಾರ್ಗಳ ಅಳಿವಿಗೆ ಹವಾಮಾನ ಬದಲಾವಣೆ, ಸಮುದ್ರ ಮಟ್ಟದ ಕುಸಿತ, ಭೂಕಂಪ, ಅಗ್ನಿಪರ್ವತ ಸ್ಫೋಟ, ಜೀವ ವೈವಿಧ್ಯದ ನಿಧಾನಗತಿಯ ಪತನ ಮುಂತಾದಂತಹ ಭೂಮಿಯ ನೈಸರ್ಗಿಕ ಕಾರಣಗಳನ್ನು ಮತ್ತು ಜೀವ ವಿಕಸನದ ಕಾರಣಗಳನ್ನು ಅವಲಂಬಿಸಿದ ವಾದಗಳನ್ನ ಮಂಡಿಸಿರ್ತಾರೆ. ಇವುಗಳ ಜೊತೆಯಲ್ಲಿಯೇ ಸಮೀಪದ ಸೂಪರ್ನೋವಾ ಸಿಡಿದು ಡೈನೋಸಾರ್ಗಳಲ್ಲಿ ಹಬ್ಬಿದ ವೈರಲ್ ಮಹಾಮಾರಿ, ಸಸ್ತನಿಗಳು ಡೈನೋಸಾರ್ ಮೊಟ್ಟೆಗಳನ್ನು ಸಂಪೂರ್ಣವಾಗಿ ತಿಂದಿರುವ ಸಾಧ್ಯತೆ, ಚಿಟ್ಟೆ ಮತ್ತು ಪತಂಗಗಳ ಸಂಖ್ಯಾ ಸ್ಫೋಟದಿಂದ ನಾಶವಾದಂಥ ಸಸ್ಯಗಳು, ವಿಷಕಾರಿ ಹೂಸಸ್ಯಗಳ ಪರಿಣಾಮದಿಂದ ಉಂಟಾದ ಸಾವು ಸೇರಿದಂತೆ ಹಲವು ವಾದಗಳು ಕೂಡ ಮಂಡಿಸಲ್ಪಟ್ಟಿರ್ತವೆ. ಇವುಗಳಲ್ಲಿ ಯಾವ ವಾದವೂ ಕೂಡ ಸ್ಪಷ್ಟವಾಗಿ ಸರ್ವಮಾನ್ಯವಾಗಿದ್ದು ಸಂಪೂರ್ಣ ಪುರಾವೆಗಳನ್ನ ನೀಡಿರೋದಿಲ್ಲ. ಕೆಲ ವಿಜ್ಞಾನಿಗಳು ಬಾಹ್ಯಾಕಾಶದಿಂದ ಬಂದ ಉಲ್ಕೆ ಭೂಮಿಗೆ ಅಪ್ಪಳಿಸಿದಾಗ ಉಂಟಾದ ಬದಲಾವಣೆಗಳಿಂದ ಡೈನೋಸಾರ್ಗಳು ಅಳಿದು ಅನ್ನುವ ವಾದವನ್ನು ಮುಂದಿಟ್ಟಿರ್ತಾರೆ. ಆದರೆ ಇದಕ್ಕೆ ಕೂಡ ಗಟ್ಟಿ ಪುರಾವೆಗಳು ಇರೋದಿಲ್ಲ. 1979 1980ರಲ್ಲಿ ಲೂಯಿಸ್ ಆಲ್ವರೇಜು ಮತ್ತು ಆತನ ಮಗ ವಾಲ್ಟರ್ ಆಲ್ವರೇಜು ಅವ್ರ ಜೊತೆಗೆ ಫ್ರಾಂಕ್ ಅಸಾರೋ ಮತ್ತು ಹೆಲೆನ್ ಬಿ ಮೈಕೆಲ್ ಇವರ ತಂಡ ಇಟಲಿಯ ಅಪೆನ್ನೈನ್ ಪರ್ವತಗಳ ಗುಬಿಬೋ ಪ್ರದೇಶದಲ್ಲಿ ಕ್ರಿಟೇಷಿಯನ್ ಮತ್ತು ಪ್ಯಾಲಿಯೋಜಿನ್ ಬೆಟ್ಟಗಳ ಕಲ್ಲಿನ ಪದರಗಳನ್ನು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕಲ್ಲಿನ ಪದರಗಳ ತಳದಲ್ಲಿ ಅಪರೂಪವಾದಂಥ ಇರಿಡಿಯಂ ಲೋಹದ ಧಾತು ಭೂಮಿಯ ಇತರ ಕಡೆಗಳಲ್ಲಿರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿರೋದನ್ನ ಪತ್ತೆ ಮಾಡ್ತಾರೆ. ಇರಿಡಿಯಂ ಭೂಮಿಯ ಮೇಲ್ಮೇಲೆ ಅಪರೂಪವಾದ ಧಾತಾಗಿದೆ. ಅದು ನೆಲಕ್ಕೆ ಬಿದ್ದ ಉಲ್ಕೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಮುಂದುವರೆದ ಹುಡುಕಾಟಗಳಲ್ಲಿ ಇಟಲಿ, ಡೆನ್ಮಾರ್ಕು, ನ್ಯೂಜಿಲೆಂಡು, ಸ್ಪೇನು ಮುಂತಾದ ಕಡೆ ಇರಿಡಿಯಂ ಧಾತು ಭೂಮಿಯ ಮೇಲೆ ಇತರ ಕಡೆ ಇರೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿರೋದು ಖಚಿತ ಆಗುತ್ತೆ. ಇದರಿಂದ ಇರಿಡಿಯಂ ಧಾತು ಇರುವ ಉಲ್ಕೆ ನೆಲಕ್ಕೆ ಅಪ್ಪಳಿಸಿರೋದ್ರಲ್ಲಿ ನೆಲಕ್ಕೆ ಅಪ್ಪಳಿಸಿರೋದು ಸಣ್ಣ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ. ಅದು ವಿಸ್ತಾರದ ಪ್ರದೇಶಗಳಿಗೆ ಹಬ್ಬಿರುವ ಜಾಗತಿಕ ಮಟ್ಟದ ಘಟನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೂಪರ್ ನೋವಾಗಳಲ್ಲಿ ಇರಿಡಿಯಮು, ಪ್ಲುಟೋನಿಯಮು ಮೊದಲಾದ ಮೂಲ ಧಾತುಗಳು ಕಂಡು ಬರ್ತವೆ. ಆದರೂ ಕೂಡ ಇರಿಡಿಯಂ ಹೆಚ್ಚಳಕ್ಕೆ ಉಲ್ಕಾಪಾತ ಭೂಮಿಗೆ ಅಪ್ಪಳಿಸಿದಂಥ ವಾದಕ್ಕೆ ಹೆಚ್ಚು ಸ್ಪಷ್ಟನೆ ಸಿಗುತ್ತೆ, ಬೆಂಬಲ ಸಿಗುತ್ತೆ ಮತ್ತು ಆ ವಾದ ಹೆಚ್ಚು ಸಮಂಜಸ ಆಗಿರುತ್ತೆ. 1984ರಲ್ಲಿ ಮೊಂಟಾನಾದಲ್ಲಿ ಅತಿ ಹೆಚ್ಚು ಒತ್ತಡ ಮತ್ತು ಉಷ್ಣತೆಯ ತಾಪಮಾನದ ಪರಿಣಾಮದಿಂದ ಉಂಟಾಗುವ ಆದರೆ ಅಗ್ನಿಪರ್ವತ ಚಟುವಟಿಕೆಗಳಲ್ಲಿ ಉತ್ಪನ್ನ ಆಗದೇ ಇರುವ ಶಾಕ್ಡ್ ಕ್ವಾರ್ಟ್ಸು ಪತ್ತೆಯಾಗುತ್ತೆ. ಇದು ಭೂಮಿಗೆ ಭಾರಿ ಗಾತ್ರದ ಉಲ್ಕೆ ಅಪ್ಪಳಿಸಿರೋದಕ್ಕೆ ಒಂದು ಕಾರಣವನ್ನ ಮತ್ತು ಹಿನ್ನೆಲೆಯನ್ನು ಒದಗಿಸುತ್ತೆ. ಭಾರಿ ಗಾತ್ರದ ಉಲ್ಕೆ ಬಿದ್ದಿದ್ರೆ ಅದರ ಕುಳಿ ಭೂಮಿಯ ಮೇಲೆ ಸ್ಪಷ್ಟವಾಗಿ ಗುರುತಿಸುವಂತೆ ಇರಬೇಕು ಅಂತ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. 1991ರಲ್ಲಿ ಯುಕಾಟನ್ ಉಪದ್ವೀಪದ ಸಮೀಪ ನೀರಿನ ಒಳಗಡೆ 180 ಕಿಲೋಮೀಟರ್ ಅಗಲದ ಚಿಕ್ಸುಲುಪ್ ಹೆಸರಿನ ಭಾರಿ ಕುಳಿಯನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ರೇಡಿಯೋಮೆಟ್ರಿಕ್ ತೇದೀಕರಣ ಮಾಡಿದಾಗ ಅದು ನಿಖರವಾಗಿ ಕ್ರಿಟೇಷಿಯನ್ ಪ್ಯಾಲಿಯೋಜಿನ್ ಗಡಿ ಕಾಲಕ್ಕೆ ಸೇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಾದ ನಂತರ ಡೈನೋಸಾರ್ಗಳ ಅಳಿವಿಗೆ ಭೂಮಿಗೆ ಅಪ್ಪಳಿಸಿದ ಉಲ್ಕೆಯ ಪರಿಣಾಮಗಳ ಕಾರಣವಾದಕ್ಕೆ ಸಂಪೂರ್ಣ ಬಲ ಬರುತ್ತೆ. 2010ರಲ್ಲಿ 41 ದೇಶಗಳ ಹಲವು ವೈಜ್ಞಾನಿಕ ಶಾಖೆಗಳ ವಿಜ್ಞಾನಿಗಳ ಸಮೂಹದ ಸಮೀಕ್ಷೆ ಈ ವಾದವನ್ನು ಒಪ್ಪಿಕೊಳ್ಳುತ್ತೆ. 2019ರಲ್ಲಿ ಉತ್ತರ ಡಕೋಟಾದ ಟಾನಿಸ್ ಪ್ರದೇಶದಲ್ಲಿ ದೊರೆತಂಥ ಜೈವಿಕ ಉಳಿಕೆಗಳಲ್ಲಿ ಉಲ್ಕೆ ಅಪ್ಪಳಿಸಿದಾಗ ಉಂಟಾದಂಥ ತಕ್ಷಣ ಪರಿಣಾಮಗಳು ದಾಖಲಾಗಿದ್ದಾವೆ. ಉಲ್ಕೆ ಅಪ್ಪಳಿಸಿದಾಗ ಸಿಡಿದು ಮರಕ್ಕೆ ಅಂಟಿಕೊಂಡಿದ್ದಂಥ ಆಮೆಯ ಜೈವಿಕ ಉಳಿಕೆಗಳು ಮತ್ತೆ ಎದ್ದ ನೀರಿನ ಅಲೆಗಳ ಗುರುತುಗಳು ಬೇರೆ ಯಾವುದೇ ದೈಹಿಕ ಊನತೆ ಇಲ್ಲದೆ ಇದ್ರೂ ಕೂಡ, ರೋಗ ಲಕ್ಷಣಗಳು ಇಲ್ಲದೆ ಇದ್ರೂ ಕೂಡ ತಕ್ಷಣವೇ ಸತ್ತ ಕಾಲುಭಾಗ ಮಾತ್ರ ಸುರಕ್ಷಿತವಾಗಿ ಸಂರಕ್ಷಿಸಲ್ಪಟ್ಟಂಥ ಟೆಸ್ಟಿಲೋಸಾರಸ್ ಅನ್ನುವ ಡೈನೋಸಾರ್ ಉಲ್ಕೆಗಳು ಇದಕ್ಕೆ ಹೆಚ್ಚಿನ ಪುರಾವೆಗಳನ್ನು ಒದಗಿಸ್ತವೆ. ಭೂಮಿಯ ವಾತಾವರಣ ಹೊಕ್ಕಾಗ ಹೆಚ್ಚಿದ ತಾಪಮಾನದಿಂದ ಮೇಲ್ಭಾಗದಲ್ಲಿ ಕರಗಿದ ಭೂಮಿಗೆ ಬೀಳ್ತಾ ಇದ್ದಂಥ ಉಲ್ಕೆಯ ಕಲ್ಲು ಮಳೆ ಹನಿಗಳಂತೆ ಬಿದ್ದಾಗ ಅವುಗಳನ್ನು ಉಸಿರಾಡಿದ ಪ್ರಾಣಿಗಳ ಅಸ್ಥಿಗಳು ವಸಂತ ಋತುವಿನಲ್ಲಿ ಉಲ್ಕೆ ಭೂಮಿಯನ್ನ ಅಪ್ಪಳಿಸೋದಕ್ಕೆ ಪುರಾವೆಯನ್ನು ಒದಗಿಸ್ತವೆ. ಡೈನೋಸಾರ್ಗಳ ಅಳಿವಿಗೆ ಬಾಹ್ಯಾಕಾಶದಿಂದ ಬಂದು ಅಪ್ಪಳಿಸಿದ ಉಲ್ಕೆ ಕಾರಣ ಅಂತ ಗೊತ್ತಾದ ನಂತರ
ಆ ಉಳಿಕೆಯ ಮೂಲವನ್ನು ಪತ್ತೆ ಮಾಡೋದಕ್ಕೆ ವಿಜ್ಞಾನಿಗಳು ಮುಂದಾಗ್ತಾರೆ. ಇದಕ್ಕಾಗಿ ಕ್ರಿಟೇಷಿಯನ್ ಮತ್ತು ಪ್ಯಾಲಿಯೋಜಿನ್ ಅವಧಿಯಲ್ಲಿ ಭೂಮಿಗೆ ಅಪ್ಪಳಿಸಿದ ಇತರ 5 ಉಲ್ಕೆಗಳ ಸ್ಥಳಗಳ ಅಧ್ಯಯನವನ್ನು ಮಾಡ್ತಾರೆ. ಯುಕಾಟನ್ ಉಪದ್ವೀಪದಲ್ಲಿ ಪತ್ತೆಯಾದಂತಹ ರುಥೇನಿಯಂ ಸಮಸ್ಥಾನಿಗಳ ಪ್ರಮಾಣ ಅಂದರೆ ಐಸೋಟೋಪ್ಗಳ ಪ್ರಮಾಣ ಇತರ ಕಡೆ ಅಪ್ಪಳಿಸಿದ ಉಲ್ಕೆ ಜಾಗಗಳಲ್ಲಿ ಇದ್ದಂಥ ಪ್ರಮಾಣಕ್ಕಿಂತ ಬೇರೆಯಾಗಿರ್ತೈತೆ. ಭೂಮಿಗೆ ಅಪ್ಪಳಿಸುವ ಉಲ್ಕೆಗಳಲ್ಲಿ 5% ಕಡಿಮೆ ಉಲ್ಕೆಗಳಲ್ಲಿ ಕಾರ್ಬೊನೇಷಿಯನ್ ಕಾಂಡ್ರೇಟ್ ಎನ್ನುವ ವಸ್ತು ಇರುತ್ತೆ. ಕಾರ್ಬೊನೇಷಿಯನ್ ಕಾಂಡ್ರೇಟ್ ಉಲ್ಕೆಗಳು ಸೌರಮಂಡಲ ರೂಪುಗೊಳ್ಳುವ ಸಮಯದಲ್ಲಿ ಗುರುಗ್ರಹದ ಆಚೆಗಿನ ಹೊರಗಿನ ಸೌರವ್ಯೂಹ ವಲಯದಲ್ಲಿ ಮೈದೆಳೆದಿರ್ತವೆ, ಅಂದರೆ ರೂಪುಗೊಂಡಿರ್ತವೆ. ಅಂದರೆ ಸೌರಮಂಡಲ ಹುಟ್ಟಬೇಕಾದ್ರೆ ಇವು ಕಾಣಿಸ್ಕೊಂಡಿರ್ತವೆ. ಸೌರಮಂಡಲ ಹುಟ್ಟಿದಂಥ ಒಂದು ಉಲ್ಕೆ ಭೂಮಿ ಮೈ ತೆಳೆದು ಜೀವ ಸೃಷ್ಟಿಯಾಗಿ 300 ಕೋಟಿ ವರ್ಷಗಳಾದ ನಂತರ ಭೂಮಿಗೆ ಅಪ್ಪಳಿಸಿ ಚಕ್ರವರ್ತಿಗಳಂತೆ ಮೆರೀತಾ ಇದ್ದ ಡೈನೋಸಾರ್ಗಳನ್ನು ಅಳಿಸಿದಂತಹ ಬಹು ರೋಚಕವಾದಂತಹ ಘಟನೆ ಇದು. ವಿಜ್ಞಾನ ಹೇಗೆ ಹಿಂದೆಂದು ನಡೆದು ಹೋದಂಥ ಘಟನೆಯನ್ನು, ಜೀವ ಉಗಮ, ವಿಕಾಸ ಮತ್ತು ಅಳಿವಿನ ರಹಸ್ಯಗಳನ್ನು ನಮ್ಮ ಮುಂದೆ ಬಿಚ್ಚಿಡುತ್ತೆ ಮತ್ತು ಎಲ್ಲ ಆಧ್ಯಾತ್ಮ, ಅನಿಸಿಕೆ, ಪರಿಭಾವನೆಗಳಿಗಿಂತಲೂ ಕಲ್ಪನೆಗಳಿಗಿಂತಲೂ ಮೀರಿ ಸತ್ಯ ಸಂಗತಿಗಳನ್ನು ತೋರಿಸುತ್ತೆ ಮತ್ತು ಮನುಷ್ಯನನ್ನು ಒಬ್ಬ ವಿಚಾರಶೀಲ, ಚಿಂತನಾಶೀಲ ವ್ಯಕ್ತಿಯಾಗುವಂತೆ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಉದಾಹರಣೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಎಲ್ಲ ಕಲ್ಪನೆಗಳನ್ನು ಮೀರಿ ವಸ್ತುನಿಷ್ಠ ಸಂಗತಿಗಳನ್ನು ಹೇಗೆ ದೃಢಪಡಿಸುತ್ತೆ, ಪ್ರಮಾಣೀಕರಿಸುತ್ತೆ ಮತ್ತು ಸ್ಥಾಪನೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.